ಈ ಮಗು ಹುಟ್ಟಿದ್ರೆ ನಮ್ಮ ಅಂತ್ಯ, ಅದಕ್ಕಿಂತ ಮೊದಲು ಅದರ ಅಂತ್ಯ ಆಗ್ಬೇಕು. ಇದು ಔಷಧಿ ಅಲ್ಲ, ನಿನ್ನ ವಿಧಿ. ಅಮ್ಮ, ಅದನ್ ಕುಡಿಬೇಡ, ಅದು ವಿಷ. ಯಾರು? ನಾನು, ನಿನ್ನ ಗರ್ಭದಲ್ಲಿರುವ ಶಕ್ತಿ. ಈ ಜನ್ಮ ಸಾಮಾನ್ಯವಲ್ಲ. ಇದು ಕೇವಲ ಮನುಷ್ಯನ ಆಗಮನ ಅಲ್ಲ, ನನ್ನ ಅಂಶ ಅವತಾರವಾಗಿ ಭೂಮಿಗೆ ಇಳಿಯುತ್ತಿದೆ. ನೀನು ದೇವರ ಮಗದ, ನಿನ್ನ ಹುಟ್ಟು ಧರ್ಮಕ್ಕಾಗಿದ. ನನ್ನ ಜೀವ ಹೋಗಿದ್ರುದ, ನೀನು ಉಳಿಯಬೇಕು. ನಿನ್ನ ತ್ಯಾಗಕ್ಕೆ ನಾನು ಋಣಿದ. ನಿನ್ನ ಗರ್ಭದಲ್ಲಿರುವುದು ಕೇವಲ ಮಗು ಅಲ್ಲದ, ನನ್ನ ಅಂಶ ಭೂಮಿಗೆ ಬಂದಿರುವ ಅವತಾರದ. ಇದು ಸಾಮಾನ್ಯ ಗರ್ಭವಲ್ಲ ಸೂರಮ್ಮ. ಈ ಮಗು ಭೂಮಿಗೆ ಬಂದರೆ ಧರ್ಮದ ಚಕ್ರವೇ ಬದಲಾಗ್ತದೆ. ಕಾಲ ಇನ್ನೂ ಪೂರ್ಣವಾಗಿಲ್ಲ. ಅವನ ಜನನವನ್ನು ತಡೆಯಬೇಕು. ತಿಳಿದು ತಿಳಿಯದೆ ಮಾತಾಡುವ ನೀನು ಇನ್ನೂ ಇಲ್ಲಿ ನಿಲ್ಬೇಕಾ? ನನ್ನ ಅಣ್ಣ, ನನ್ನ ನಾರಾಯಣನ್ ಸಂಕಲ್ಪ. ಸುರಮ್ಮ, ಧೈರ್ಯ ತಗೋ. ನನ್ನ ತಂಗಿ ಸೂರಮ್ಮ, ಅವಳ ಗರ್ಭದಲ್ಲಿರುವುದು ಮಗು ಅಲ್ಲದ, ಅದು ನನ್ನ ಅಂತ್ಯದ ಸೂಚನೆ. ಆ ಶ್ವಾಸ ಮೊದಲ ಉಸಿರೇ ಆಗ್ಬಾರ್ದು. ಭೂಮಿಗೆ ಬರುವ ಮುಂಚೆ ಅದು ಅಡಗಿಬೇಕು. ಇದು ಬೇಡಿಕೆ ಅಲ್ಲ, ಆಜ್ಞೆ. ಇದು ಪಾಪ ಕೆಲ್ಸ, ನಮ್ಗಾಗಲ್ಲ. ನಾವ್ ಹೆಂಗಸ್ರು ಜೀವ ಕೊಡೋರು, ಜೀವ ತೆಕ್ಕೊಳ್ಳೋದು ನಮ್ಮಿಂದ ಆಗಲ್ಲ. ಧರ್ಮ ಯಾವಾಗಲೂ ಸರಳ ಅಲ್ಲ, ಕೆಲವೊಮ್ಮೆ ಕಠಿಣ ನಿರ್ಧಾರ ಬೇಕಾಗ್ತದೆ. ಈ ಕೆಲಸ ಮಾಡಿದ್ರೆ 5 ಊರಿನ ಉಂಬಳಿ ನಿಮ್ದು. ಚಂದನಗಿರಿ ಪ್ರಯಾಣ. ಇಬ್ಬರು ಹೆಂಗಸರು ಮೌನವಾಗಿ ನಡೀತಾರೆ. ಪಾಪ ಗೊತ್ತಿದ್ರು ವಿಧಿ ಒತ್ತಾಯಿಸಿದ್ರೆ ಪಾಪ ಅಂತ ಗೊತ್ತಿದ್ರು, ವಿಧಿ ಒತ್ತಾಯಿಸಿದ್ರೆ ಮಾನವನು ಯಾವ ದಾರಿಯನ್ನ ಬೇಕಾದ್ರೂ ಹಿಡಿತಾನೆ. ಅಧರ್ಮಕ್ಕೆ ಕೈ ಜೋಡಿಸಿದವರ ಕೈ ಧರ್ಮವೇ ತಡೆಯುತ್ತದೆ. ಇವನು ಸಾಮಾನ್ಯ ಮಗು ಅಲ್ಲ, ಇವನೇ ಬೀರಸಿದ್ಧ, ನನ್ನ ಅವತಾರದ ಧರ್ಮವನ್ನು ಪುನಃ ಸ್ಥಾಪಿಸುವವನು.